ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೆಲ್ಕಮ್ ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಅಂಗಡಿ ಏನು ಶಾಪ್ನ ಸ್ಟಾರ್ಟ್ ಮಾಡಿದ್ದೆ ನಾನು, ಅದರಲ್ಲಿ ಏನೇನು ಸ್ಯಾರಿ ಕಲೆಕ್ಷನ್ ಇದೆ, ಯಾವುದೇ ಸ್ಯಾರಿ ಬೈ ಮಾಡಿದ್ದಾರೆ ನಮ್ಮ ಅಂಗಡಿಯಿಂದ, ಅದನ್ನು ನನ್ನ ಹತ್ರನೇ ಕೂಡ ಕೊಟ್ಟಿದ್ರು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಲಿಕ್ಕೆ. ಯಾವ್ಯಾವ ರೀತಿ ನಾನು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿದೆ, ಯಾವ್ಯಾವ ರೀತಿ ಸ್ಯಾರಿಗಳಿತ್ತು ಅಂತ ಒನ್ ಬೈ ಒನ್ ನಾನು ತೋರಿಸ್ತಾ ಹೋಗಿರ್ತೀನಿ. ಈ ವಿಡಿಯೋ ಅದಾಗಿರುತ್ತೆ. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ನಾ ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟೇ ಬರುತ್ತೆ. ಹಾಗಿದ್ರೆ ಬನ್ನಿ ಫ್ರೆಂಡ್ಸ್, ಬೇಗ ಕ್ವಿಕ್ಕಾಗಿ ವಿಡಿಯೋ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ಬಿಡೋಣ. ಫಸ್ಟ್ ನಾನು ನಿಮಗೆ ಯಾವ್ಯಾವ ರೀತಿ ಸ್ಯಾರಿಗಳಿದೆ ಅಂತ ತೋರಿಸ್ತೀನಿ. ಸ್ವಲ್ಪ ಸ್ಯಾರೀಸ್ ಮಾತ್ರ ಒಬ್ರು ಕಸ್ಟಮರ್ ತೊಗೊಂಡಿದ್ದಾರೆ. ಅದು ಏನೇನು ಸ್ಯಾರೀಸ್ ಇದೆ ಅಂತ ನಾನು ತೋರಿಸ್ತೀನಿ. ನಾನು ನಿಮಗೆ ಇವಾಗ ನೆಕ್ಸ್ಟ್ 12th 12ನೇ ತಾರೀಕು ನಮ್ಮ ಏರಿಯಾದಲ್ಲಿ ಗೊರುನಳ್ಳಿ ಲಕ್ಷ್ಮಿ ತರ್ತಾ ಇದ್ದಾರೆ. ಅದರಿಂದ ಇವನು ಸ್ಯಾರೀಸ್ ಎಲ್ಲ ಬೈ ಮಾಡಿರೋದು ತೋರಿಸ್ತೀನಿ ನಾನು ಒನ್ ಬೈ ಒನ್ನು ಯಾವ್ಯಾವ ಥರ ಸ್ಯಾರೀಸ್ ಇದೆ ಅಂತ. ಅದಾದಮೇಲೆ ಏನೇನೆಲ್ಲ ಸ್ಟಿಚ್ ಮಾಡಿದ್ದೀನಿ ಅಂತ ಅದನ್ನು ಸಪ್ರೇಟಾಗಿ ತೋರಿಸ್ತೀನಿ. ಎರಡೂ ಕೂಡ ಒಂದೇ ವಿಡಿಯೋದಲ್ಲೇ ಇನ್ಕ್ಲೂಡ್ ಮಾಡಿರ್ತೀನಿ. ಬನ್ನಿ ಆಗಿದ್ರೆ ವಿಡಿಯೋ ಕೂಡ ಸ್ಟಾರ್ಟ್ ಮಾಡೋಣ ಬೇಗ. ನೋಡಿ, ಫಸ್ಟ್ ಬಂದ್ಬಿಟ್ಟು ಇದೊಂದು ಯೆಲ್ಲೋ ಸ್ಯಾರಿ ತೊಗೊಂಡಿದ್ದಾರೆ ಅವರು. ನೋಡಿ, ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ. ಫಸ್ಟ್ ಒಂದು ಸ್ಯಾರಿ ಇದು ಯೆಲ್ಲೋ ಕಲರ್ ಸ್ಯಾರಿ. ನೋಡಿ, ತುಂಬ ಚೆನ್ನಾಗಿದೆ. ಇದು ಬ್ಲೌಸೂ ಕೂಡ ತುಂಬ ಚೆನ್ನಾಗಿದೆ. ಫಸ್ಟು ಸ್ಯಾರೀಸ್ನ ತೋರಿಸ್ತೀನಿ. ಇದು ನಮ್ಮ ಶಾಪ್ದೇ ಸ್ಯಾರಿ, ನಮ್ಮ ಅಂಗಡಿಲೇ ಸ್ಯಾರಿ ತೊಗೊಂಡಿರೋದು. ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನು. ರೇರ್ ಕಲರ್ ಇದು. ಇದು ಯೆಲ್ಲೋನೂ ಅಲ್ಲ, ಒಂಥರ ಆರೆಂಜ್ ಕಲರ್ ಅಲ್ಲ, ಎರಡು ಮಿಕ್ಸ್ ಇದೆ ಕಲರು. ತುಂಬಾ ಚೆನ್ನಾಗಿದೆ ಸ್ಯಾರಿ. ಗೊತ್ತಾಗ್ತಾ ಇದೆ ಅಂತ ಅನ್ಕೋತೀನಿ. ನೋಡಿ, ಬಾರ್ಡರ್ ಬಂದ್ಬಿಟ್ಟು ಈ ರೀತಿಯಾಗಿದೆ. ಪಲ್ಲು ಕೂಡ ತೋರಿಸ್ತೀನಿ ಯಾವ ರೀತಿಯಾಗಿದೆ ಅಂತ. ನೋಡಿ, ಇದೇ ರೀತಿಯಾಗಿ ತುಂಬ ರಿಚ್ ಪಲ್ಲು ಬರುತ್ತೆ. ನೋಡಿ, ಪಲ್ಲು ಕೂಡ ಈ ರೀತಿ ಇದೆ. ತುಂಬ ರಿಚ್ ಪಲ್ಲು ಬರುತ್ತೆ. ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಕೂಡ. ನೋಡಿ, ಸ್ಯಾರಿ ಬಂದ್ಬಿಟ್ಟು ಈ ರೀತಿಯಾಗಿ ಕಾಣಿಸ್ತಾ ಇದೆ. ಡಿಸೈನ್ ಎಲ್ಲ ಚೆನ್ನಾಗಿದೆ. ತುಂಬ ಬುಟ್ಟ ಡಿಸೈನ್ ಥರ ಎಲ್ಲ ಇದೆ, ಚೆನ್ನಾಗಿದೆ. ಇದೊಂದು ಸ್ಯಾರಿ. ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಸ್ಯಾರಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದು ಮೆಂತ್ಯ ಕಲರ್ ಥರ ಕಾಣಿಸ್ತಿದೆ. ಗ್ರೀನ್, ಇದು ಗ್ರೀನ್ ವಿತ್ ಮೆಂತ್ಯ ಟೈಪಲ್ಲಿ ಬರುತ್ತೆ. ಅದ್ರ ಜೊತೆ ಮೆರೂನ್ ಕಾಂಬಿನೇಷನ್ನು. ತುಂಬಾ ಚೆನ್ನಾಗಿದೆ. ತುಂಬ ಸಾಫ್ಟ್ ಮೆಟೀರಿಯಲ್ಲು ಅಂತ ಅನ್ಬೋದು. ನೋಡಿ, ಇಲ್ಲಿ ಗೊತ್ತಾಗ್ತಾ ಇರ್ಬೋದು ಅನ್ಕೋತೀನಿ. ತುಂಬ ಸಾಫ್ಟ್ ಮೆಟೀರಿಯಲ್ಲು. ತುಂಬಾ ಚೆನ್ನಾಗಿದೆ. ವೇರ್ ಮಾಡಿದ್ರಂತೂ ಒಂದು ರಿಚ್ ಲುಕ್ ಕೊಡುತ್ತೆ. ತುಂಬಾ ಚೆನ್ನಾಗಿದೆ. ನೋಡಿ, ಸ್ಯಾರಿ ಬಂದ್ಬಿಟ್ಟು ಈ ರೀತಿಯಾಗಿದೆ. ಪಲ್ಲು ಕೂಡ ತೋರಿಸ್ತೀನಿ ನಾನು ನಿಮಗೆ. ನೋಡಿ, ಪಲ್ಲು ಕೂಡ ಈ ಕಲರಲ್ಲಿ ಬಂದಿದೆ. ಈ ರೀತಿಯಾಗಿದೆ. ತುಂಬಾ ಚೆನ್ನಾಗಿದೆ. ಇದು ಸೆಕೆಂಡ್ ಒಂದು ಸ್ಯಾರಿ. ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಮೆರೂನ್ ಸ್ಯಾರಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಇದಕ್ಕೆ ಸಿಲ್ವರ್ ಬಾರ್ಡರ್ ಬರುತ್ತೆ, ಚೆನ್ನಾಗಿರುತ್ತೆ. ಇವಾಗೆಲ್ಲ ಟ್ರೆಂಡಿಂಗ್ ಎಲ್ಲ ಗೋಲ್ಡ್ ಕಲರ್ ಬಾರ್ಡರ್ ಎಲ್ಲ ಹೊಟ್ಟೋಯ್ತು ಸ್ಯಾರಿದು. ಸಿಲ್ವರ್ ಬಾರ್ಡ್ರೇ ಬಂದಿರೋದು. ಇದು ಕೂಡ ತುಂಬ ಚೆನ್ನಾಗಿದೆ. ನೋಡಿ ಯಾವ ರೀತಿ ಇದೆ ಅಂತ ಕೂಡ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿದೆ ಸ್ಯಾರಿ. ಕೆಳಗಡೆ ನೋಡಿ, ಬಾರ್ಡರ್ ಬಂದ್ಬಿಟ್ಟು ಈ ರೀತಿಯಾಗಿ ಸ್ಯಾರಿ ಫುಲ್ಲು ಇದೇ ಥರ ಬಾರ್ಡರ್ ಬಂದಿದೆ. ಸೆರ್ಗು ಕೂಡ ಇದೇ ರೀತಿ ಬಂದಿದೆ. ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಇದು. ನೋಡಿ, ಈ ಥರ ಇದೆ. ನೆಕ್ಸ್ಟು ಸ್ಯಾರಿ ಬಂದ್ಬಿಟ್ಟು ಯೆಲ್ಲೋ. ಇದು ಕೂಡ ತುಂಬಾ ಚೆನ್ನಾಗಿದೆ ಸ್ಯಾರಿ. ನೋಡಿ, ಬಾರ್ಡರ್ ಬಂದ್ಬಿಟ್ಟು ಈ ರೀತಿಯಾಗಿ ಬಂದಿದೆ. ಕ್ಯಾಮ್ರಾ ಗೊತ್ತಾಗ್ತಾ ಇದೆ. ಇದು ಲೀಫ್ ಡಿಸೈನಲ್ಲಿ ಬಂದಿದೆ. ಇದು ಕೂಡ ತುಂಬ ಚೆನ್ನಾಗಿದೆ. ಸಾಫ್ಟ್ ಮೆಟೀರಿಯಲು. ಉಟ್ಕೊಂಡಾಗ ತುಂಬ ಚೆನ್ನಾಗಿರುತ್ತೆ. ಇವಾಗೆಲ್ಲ ಸಾಫ್ಟ್ ಮೆಟೀರಿಯಲ್ ಇಷ್ಟಪಡದೆ ಎಲ್ಲರೂ. ಬಾರ್ಡ್ರ್ ಸ್ಯಾರೀಸ್ ಎಲ್ಲ ತುಂಬ ಇಷ್ಟಪಡಲ್ಲ, ವೇರ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಇದು ಯೆಲ್ಲೋ ಕಲರ್ ಸ್ಯಾರಿ. ಆ ಬಾರ್ಡರ್ ಏನು ಡಿಸೈನ್ ಏನಿಲ್ಲ, ಸೇಮ್ ಇದೇ ರೀತಿಯಾಗಿ ಬಾರ್ಡರ್ನ ಕೊಟ್ಟಿದ್ದಾರೆ. ಫಸ್ಟು ನಾನು ಸ್ಯಾರೀಸ್ ತೋರಿಸ್ತಾ ಹೋಗ್ಬಿಡ್ತೀನಿ. ನೆಕ್ಸ್ಟು ಬೇರೆ ಬೇರೆ ಡಿಸೈನ್ಸ್ದೆಲ್ಲ ತೋರಿಸ್ತೀನಿ ಏನೇನೆಲ್ಲ ಮಾಡಿದ್ದೀನಿ ಅಂತ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಮೈಸೂರು ಸಿಲ್ಕ್ ಸ್ಯಾರಿ, ಕ್ರೇಪ್ ಮೈಸೂರು ಸಿಲ್ಕ್ ಸ್ಯಾರಿ. ಇದು ತುಂಬಾ ಚೆನ್ನಾಗಿದೆ ಈ ಸ್ಯಾರಿ ಕೂಡ. ನೋಡಿ, ಈ ರೀತಿಯಾಗಿದೆ. ಇದಕ್ಕೆ ಪರ್ಪಲ್ ಕಾಂಬಿನೇಷನ್ ಬಂದಿದೆ. ಇದು ದೊಡ್ಡ ಬಾರ್ಡರ್ ಸ್ಯಾರಿ. ತುಂಬಾ ಚೆನ್ನಾಗಿದೆ. ಇವಾಗ ತುಂಬಾ ಟ್ರೆಂಡಿಂಗಲ್ಲಿದೆ ದೊಡ್ಡ ಬಾರ್ಡರ್ ಸ್ಯಾರಿ. ನೋಡಿ, ಇದು ಕೂಡ ನಮ್ಮ ಶಾಪ್ದೇ ಸ್ಯಾರಿ. ಇದು ಕೂಡ ತುಂಬಾ ಚೆನ್ನಾಗಿದೆ. ಪರ್ಪಲ್ ವಿತ್ ಗ್ರೀನ್, ಬಾಟಲ್ ಗ್ರೀನ್ ಥರ ಇದೆ. ತುಂಬಾ ಚೆನ್ನಾಗಿದೆ. ಪಾಚಿ ಗ್ರೀನ್ ಥರ ತುಂಬ ಚೆನ್ನಾಗಿದೆ. ಇವಾಗ ಇದು ಹೇಳ್ಬೋದು, ನನ್ನ ಇನ್ಸ್ಟಾಗ್ರಾಮ್ ID ಬಂದ್ಬಿಟ್ಟು ಕೀರ್ತನ್ ಬ್ಲಾಗ್ಸ್ ಇನ್ ಕನ್ನಡ ಅಂತಲೇ ಇದೆ. ನೀವು ಅಲ್ಲಿ ಹೋಗಿ ಇನ್ಸ್ಟಾಗ್ರಾಮಲ್ಲಿ ಟೈಪ್ ಮಾಡಿ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಕಾಂಟ್ಯಾಕ್ಟ್ ಕೂಡ ಮಾಡ್ಬೋದು. ನೆಕ್ಸ್ಟ್ ಬಂದ್ಬಿಟ್ಟು ಏನು ಸ್ಯಾರೀಸ್ ಇದೆ ಅದ್ರ ಬ್ಲೌಸ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಒನ್ ಬೈ ಒನ್. ನೆಕ್ಸ್ಟ್ ಇವಾಗ ಮುಗಿತು, ಅದನ್ನು ನಾನು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ಎಂಬ್ರಾಯ್ಡಿಂಗ್ ಬ್ಲೌಸ್ ಏನಿದೆ ಅದು. ನೆಕ್ಸ್ಟ್ ಬಂದ್ಬಿಟ್ಟು ಇದು ಒಂದು ಮೈಸೂರು ಸಿಲ್ಕ್ ಸ್ಯಾರಿ. ನಾನು ನಿಮ್ಗೆ ಆಲ್ರೆಡಿ ಸ್ಯಾರಿ ಡೀಟೇಲ್ಸ್ನ ಕೊಟ್ಟನಲ್ಲ, ಆವಾಗೇ ತೋರಿಸಿದ ಸ್ಯಾರಿ ಇದು.
ಈ ಸ್ಯಾರಿಗೆ ಫಾಲ್ ಕೂಡ ಆಗಿದೆ. ಇನ್ನು ನಾನು ಆವಾಗಲೇ ತೋರಿಸಿದೊಂದು ಬ್ಲೂ ಕಲರ್ ಸ್ಯಾರಿ, ಇದೊಂದು ಸ್ಯಾರಿಗೆ ಮಾತ್ರ ಬ್ಲೌಸ್ನ ಸ್ಟಿಚ್ ಮಾಡೋದು ಬ್ಯಾಲೆನ್ಸ್ ಇರೋದು, ಇನ್ನೆಲ್ಲ ಬ್ಲೌಸ್ ಎಲ್ಲ ಸ್ಟಿಚಿಂಗ್ ಎಲ್ಲ ಆಗಿದೆ. ಸರಿ, ಅಷ್ಟೊಳಗಡೆ ವಿಡಿಯೋ ಮಾಡ್ಕೊಬೇಡ, ಅವ್ರಿಗೂ ಕೊಟ್ಟು ಕಳ್ಸೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ವಿಡಿಯೋ ಮಾಡ್ಕೋತಾ ಇದ್ದೀನಿ. ಇನ್ನು 2 ಬ್ಲೌಸ್ನ ನಾನು ಇವತ್ತು ಸ್ಟಿಚ್ ಮಾಡಿ ಅವ್ರಿಗೆ ನಾಳೆ ತಲುಪಿಸ್ಬೇಕು. ನೋಡಿ, ಸ್ಯಾರಿ ಕುಚ್ಚು ಬಂದ್ಬಿಟ್ಟು ಈ ರೀತಿ ಹಾಕಿದ್ದೀನಿ. ಹೇಗಿದೆ ಸ್ಯಾರಿ ಕುಚ್ಚು ಅಂತ ನೀವು ನನಗೆ ಕಮೆಂಟ್ ಮಾಡಿ. ನೋಡಿ, ನಿಮಗೆ ಡೀಟೇಲ್ನಾಗ ಕಾಣಿಸ್ತಾ ಇಲ್ಲ ಅಂತ ಅನ್ಕೋತೀನಿ, ಇಲ್ಲ ಸಪ್ರೇಟಾಗಿ ಬೇಕಾದ್ರೆ ಒಂದು ಪಿಕ್ ಹಾಕಿರ್ತೀನಿ. ನೋಡಿ, ಈ ರೀತಿಯಾಗಿದೆ ಸ್ಯಾರಿ ಕುಚ್ಚು. ಇದನ್ನು ಕೂಡ ಸ್ಯಾರಿ ಕುಚ್ಚು ಕೂಡ ಎಂಬ್ರಾಯ್ಡಿಂಗ್ ಬ್ಲೌಸ್ ಕೂಡ ಹೊಲಿದು ಸ್ಟಿಚಿಂಗ್ ಆಗಿ ರೆಡಿ ಆಗಿದೆ. ಯಾವ ರೀತಿ ಇದೆ ಅಂತ ಸಹ ತೋರಿಸಿದ್ದೀನಿ. ಅವರು ವೇರ್ ಮಾಡಿದಾಗ ಯಾವ ರೀತಿ ಕಾಣಿಸ್ತಾ ಇದ್ರು ಅಂತ ಸಹ ಪಕ್ಕದಲ್ಲೇ ಒಂದು ಪಿಕ್ನ ಅಟ್ಯಾಚ್ ಮಾಡಿದ್ದೀನಿ. ತುಂಬಾ ಚೆನ್ನಾಗಿತ್ತು. ಇದು ಮಿಷಿನ್ ಎಂಬ್ರಾಯ್ಡಿಂಗ್ ಮಾಡಿಸಿದ್ದು, ತುಂಬಾ ಚೆನ್ನಾಗಿದೆ. ನೀವು ಕೂಡ ನೋಡಿ ಯಾವ ರೀತಿ ಕಾಣಿಸ್ತಾ ಇದೆ ಅಂತ. ಫ್ರಂಟಲ್ಲಿ ಈ ರೀತಿಯಾಗಿಟ್ಟಿದೆ, ಬ್ಯಾಕಲ್ಲಿ ಈ ರೀತಿಯಾಗಿರುತ್ತೆ. ಬ್ಲೌಸ್ ಕೂಡ ರೆಡಿ ಆಗಿದೆ ಇವಾಗ. ನೋಡಿ, ಈ ರೀತಿಯಾಗಿದೆ ಡಿಸೈನು. ಎಲ್ಲ ಒಂದೇ ಥರ ಶೇಪ್ ಇತ್ತು ಅಂತ ಅಂದ್ಬಿಟ್ಟು ಇದನ್ನು ಶೇಪ್ನ ನಾನು ಚೇಂಜ್ ಮಾಡಿದ್ದೀನಿ. ನೋಡಿ, ಫ್ರಂಟ್ ಕೂಡ ಈ ರೀತಿಯಾಗಿದೆ. ಸ್ಲೀವ್ಗೆ ನಾನು ಏನು ಡಿಸೈನ್ ಮಾಡಿಸಿಲ್ಲ ಎಕ್ಸ್ಟ್ರಾ ಅಂತ ಹೇಳ್ಬಿಟ್ಟು, ಇದೇನು ಡಿಸೈನ್ ಏನು ಬ್ಯಾಕಿಗೆ ಬಂದಿದೆ ಅದನ್ನು ನಾನು ಸ್ಲೀವಿಗೆ ಈ ರೀತಿಯಾಗಿ ಇಡ್ಸಿದ್ದೀನಿ. ಅದ್ರ ಜೊತೆ ಈ ಥರ ಏನು ಫ್ಲವರ್ಸ್ ಇದೆ ಅದನ್ನು ಆ ಬ್ಲೌಸ್ ಪೂರ್ತಿ ಫ್ಲವರ್ಸ್ ಇಡ್ಸಿದ್ದೀನಿ ಅಷ್ಟೇ. ಔಟ್ಲುಕ್ ಬಂದ್ಬಿಟ್ಟು ಈ ರೀತಿಯಾಗಿ ಕಾಣುತ್ತೆ ಬ್ಯಾಕ್ದು. ನಿಮ್ಗೆ ಯಾರಿಗಾದ್ರೂ ಬೇಕಾದರೆ ಸ್ಕ್ರೀನ್ ಶಾಟ್ ತೆಗೆದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಇದೊಂದು ಯೆಲ್ಲೋ ಕಲರ್ ಸ್ಯಾರಿ. ನಾನು ನಿಮಗೆ ಫಸ್ಟ್ ಸ್ಯಾರಿ ತೋರಿಸಿದ್ನಲ್ಲ ಇದು ಸ್ಯಾರಿ, ಫಸ್ಟ್ ತೋರಿಸಿದ್ನಲ್ಲ ಅದು ಸ್ಯಾರಿ ಇದು. ಇದಕ್ಕೂ ಕೂಡ ಅಷ್ಟೇ, ನಾನು ಯಾವುದೇ ರೀತಿ ಏನೂ ಡಿಸೈನ್ ಮಾಡಿರಲಿಲ್ಲ ನಾನು. ನೋಡಿ, ಈ ರೀತಿಯಾಗಿ ಬ್ಲೌಸ್ಗೆ ಒಂದು ಶೇಪ್ನ ಇಟ್ಟು ಸ್ಟಿಚ್ನ ಮಾಡಿದ್ದೀನಿ. ಫ್ರಂಟಲ್ಲೂ ಕೂಡ ಅಷ್ಟೇ, ಫ್ರಂಟಲ್ಲಿ ಕೂಡ ಏನು ಡಿಸೈನ್ ಮಾಡಿಲ್ಲ. ಆದರೆ ಇದಕ್ಕೆ ಏನಪ್ಪ ಸ್ವಲ್ಪ ಯೂನಿಕ್ಕಾಗಿ ಕಾನ್ಸೆಪ್ಟಿಂದ ಮಾಡಿದ್ದೀನಿ. ಅವ್ರು ನನಗೆ ಇದೇ ಥರ ಬಫ್ ಸ್ಲೀವ್ ಬೇಕು ಅಂತ ಹೇಳಿದ್ರು. ಆದರೆ ಇದು ಮಾಮೂಲಿ ಬಫ್ ಅಲ್ಲ ಫ್ರೆಂಡ್ಸ್, ಗೊತ್ತಾಗ್ತಾ ಇರ್ಬೋದು ಅನ್ಕೋತೀನಿ. ಐ ಬಫ್ ಎಲ್ಲ ಇಟ್ಟಾಗ ನಾವು ಇಲ್ಲಿ ಮೇಲ್ಗಡೆ ಏನು ಶೋಲ್ಡರ್ ಬರುತ್ತೆ ಇಲ್ಲೇ ನಾವು ಬಫ್ನ ಇಟ್ಬಿಡ್ತೀವಿ. ಆದರೆ ಇದು ಯಾವ ರೀತಿಯಾಗಿದೆ ಅಂತ ನೋಡಿ ತೋರಿಸ್ತೀನಿ. ನೋಡಿ, ಇದೇನು ಸ್ಲೀವ್ ಎಡ್ಜ್ ಬರುತ್ತೆ ಇಲ್ಲಿಂದ ಈ ಕಡೆಯಿಂದನೂ ಬಫ್ ಬಂದಿದೆ, ಮತ್ತು ನೋಡಿ ಈ ಕಡೆಯಿಂದನೂ ಬಫ್ ಬಂದಿದೆ. ಇದು ಸ್ವಲ್ಪ ಡಿಫ್ರೆಂಟ್ ಆಗಿದೆ ಬಫು, ತುಂಬಾ ಚೆನ್ನಾಗಿದೆ. ನೋಡಿ, ಈ ಬ್ಲೌಸ್ಗೆ ಈ ಬಫ್ಫೆ ಹೈಲೈಟು ಅಂತ ಹೇಳ್ಬೋದು. ಇದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಇದು ಸ್ಯಾರಿ. ಆಲ್ರೆಡಿ ಈ ಸ್ಯಾರಿ ನೀವು ನೋಡಿರ್ಬೋದು ಅಂತ ಅನ್ಕೋತೀನಿ. ಈ ಸ್ಯಾರಿಗೆ ಫಾಲ್ ಎಲ್ಲ ಆಗಿ ಎಲ್ಲ ರೆಡಿಯಾಗಿದೆ. ಸ್ಯಾರಿ ಫಾಲ್ ಎಲ್ಲ ಹಾಕಿ ರೆಡಿಯಾಗಿದೆ. ಇದ್ರ ಬ್ಲೌಸ್ ಬಂದ್ಬಿಟ್ಟು ಅವರು ಎಂಬ್ರಾಯ್ಡಿಂಗ್ನ ಮಾಡಿಸಿದ್ರು. ನೋಡಿ, ಫ್ರಂಟಲ್ಲಿ ಈ ರೀತಿಯಾಗಿ ಎಂಬ್ರಾಯ್ಡಿಂಗ್ ಬಂದಿದೆ, ಬ್ಯಾಕಲ್ಲಿ ಈ ರೀತಿಯಾಗಿ ಎಂಬ್ರಾಯ್ಡಿಂಗ್ ಬಂದಿದೆ. ಗೊತ್ತಾಗ್ತಾ ಇದೆಯಾ? ನೋಡಿ, ಬ್ಯಾಕಲ್ಲಿ ಈ ರೀತಿಯಾಗಿ ಎಂಬ್ರಾಯ್ಡಿಂಗ್ ಬಂದಿದೆ. ಇದು ಅವ್ರ ಬ್ಯಾಕಿಗೆ ಇದೆಲ್ಲ ಏನು ಮಾಡಿರಲಿಲ್ಲ. ನಾನು ಎಕ್ಸ್ಟ್ರಾ ಗೋಲ್ಡ್ ಕಲರ್ ಬೀಡ್ಸ್ನ ತೊಗೊಬಂದು ಇದಕ್ಕೆ ಈ ಫ್ಲವರ್ ಏನಿದೆ ಇದರೊಳಗಡೆ ಒಂದೊಂದನ್ನು ಹಾಕಿ ಸ್ಟಿಚ್ ಮಾಡಿದ್ದೀನಿ. ಇದು ಕೂಡ ತುಂಬ ಹೈಲೈಟಾಗಿ ಕಾಣುತ್ತೆ. ಬ್ಲೌಸ್ಗೂ ಕೂಡ ಈ ರೀತಿಯಾಗಿ ಚೋಟ ಚೋಟ ಏನಂತಾರೆ ಚಿಕ್ಕ ಚಿಕ್ಕ ಡಾಟ್ಸ್ ಥರ ಮಾಡಿಸಿದ್ದೀನಿ. ಇದಕ್ಕೆ ಒಂದು ಈ ಥರ ಎಂಬ್ರಾಯ್ಡಿಂಗ್ ಮಾಡಿಸಿದ್ದೀನಿ. ಇದು ಕೂಡ ತುಂಬ ಚೆನ್ನಾಗಿದೆ. ಸ್ಲೀವಿಗೆ ಏನು ಬಫ್ ಏನು ಇಟ್ಟಿಲ್ಲ ನಾನು, ಇದಕ್ಕೆ ಎಲ್ಲದಕ್ಕೂ ಆಲ್ಮೋಸ್ಟ್ ಬಫ್ ಇಟ್ಟಿದ್ದೀನಿ ಅಂದ್ಬಿಟ್ಟು ಇದನ್ನು ಮಾಮೂಲಿಯಾಗೆ ಹೊಲಿದೆ. ನೋಡಿ, ಈ ರೀತಿಯಾಗಿದೆ ಸ್ಲೀವ್ ಬಂದ್ಬಿಟ್ಟು. ಬ್ಯಾಕ್ ಬಂದ್ಬಿಟ್ಟು ಈ ರೀತಿಯಾಗಿದೆ. ನೋಡಿ, ಈ ಸ್ಯಾರಿಗೆ ಈ ಬ್ಲೌಸ್. ನೆಕ್ಸ್ಟ್ ಬಂದ್ಬಿಟ್ಟು ಇದೇನಿದೆ ಈ ಸ್ಯಾರಿ. ನೋಡಿ, ಇದೇನು ಯೆಲ್ಲೋ ಕಲರ್ ಸ್ಯಾರಿ ಇದೆ ಈ ಸ್ಯಾರಿ. ಈ ಸ್ಯಾರಿಗೆ ಅವರು ಯಾವುದೇ ರೀತಿಯಾಗಿ ಇದನ್ನ ಕೊಟ್ಟಿರಲಿಲ್ಲ, ನನಗೆ ಕಾಂಬಿನೇಷನ್ ಇರಲಿಲ್ಲ ಬ್ಲೌಸಲ್ಲಿ. ನೋಡಿ, ಇದಕ್ಕೆ ಕಾಂಬಿನೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಥರ ಕುಚ್ಚನ್ನ ಕಟ್ಟಿದ್ದೀನಿ. ಇದು ಪರ್ಪಲ್ ಕಲರ್ ಬ್ಲೌಸ್ ಬಂದಿರೋದ್ರಿಂದ ನೋಡಿ, ಸ್ಯಾರಿ ಪೂರ್ತಿ ಎಲ್ಲೋ ಇರೋದ್ರಿಂದ ಪರ್ಪಲ್ ಕಲರ್ ಯಾವುದೇ ರೀತಿ ಸ್ವಲ್ಪನೂ ಇನ್ಕ್ಲೂಡ್ ಆಗಿಲ್ಲ. ಅದರಿಂದ ನಾನು ಈ ರೀತಿಯಾಗಿ ಚೆನ್ನಾಗಿರುತ್ತೆ ಪರ್ಪಲ್ ಕಾಂಬಿನೇಷನ್ ಮಾಡಿದ್ರೆ ಅಂದ್ಬಿಟ್ಟು ಈ ರೀತಿಯಾಗಿ ಸ್ಯಾರಿ ಕುಚ್ಚನ್ನ ಕಟ್ಟಿದ್ದೀನಿ. ಸ್ಯಾರಿ ಕುಚ್ಚನ್ನ ಕಟ್ಟಿ ಫಾಲ್ ಹಾಕಿ ಸ್ಯಾರಿ ರೆಡಿಯಾಗಿದೆ.
ಸೈಡೆಲ್ಲ ಸ್ಟಿಚ್ ಮಾಡಿದ್ದೀನಿ ಯಾರಿಗೆಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಲೌಸ್ ಇದಕ್ಕೆ ಬೋಟ್ ನೆಕ್ ಇಟ್ಟಿದ್ದೀನಿ ನಾನು. ನೋಡಿ ಫ್ರಂಟ್ ಬಂದ್ಬಿಟ್ಟು ಈ ರೀತಿಯಾಗಿ ಬರುತ್ತೆ. ನೋಡಿ ಫ್ರಂಟ್ ಬಂದ್ಬಿಟ್ಟು ಈ ರೀತಿಯಾಗಿ ಬರುತ್ತೆ. ಸ್ಲೀವ್ ಬಂದ್ಬಿಟ್ಟು ಈ ರೀತಿಯಾಗಿ ಐ ಬಫ್ ಇಟ್ಟಿದ್ದೀನಿ, ತುಂಬಾ ಐ ಬಫ್ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಕು ಬೋಟ್ ನೆಕ್, ಇದು ಟೆಂಪಲ್ ಡಿಸೈನ್. ಇದು ನೋಡಿ ನಿಮ್ಗೆ ಇವಾಗ ಹಿಂಗೆ ಗೊತ್ತಾಗ್ಬೋದು ಅಂತ ಅನ್ಕೋತೀನಿ. ನೋಡಿ ಇದು ಈ ರೀತಿಯಾಗಿದೆ ಬ್ಯಾಕ್ ನೆಕ್ಕು. ಇದು ಟೆಂಪಲ್ ಡಿಸೈನ್ ಅಂತಾರೆ ಈ ಡಿಸೈನಿಗೆ. ಇದಕ್ಕೆ ನಾನು ಏನಪ್ಪ ಮಾಡಿದ್ದೀನಿ, ಈ ನೋಡಿ ಇದಕ್ಕೂ ಕಾಂಬಿನೇಷನ್ ಏನಾದರೂ ಬೇಕು. ನೋಡಿ ಇದು ಪರ್ಪಲ್ ಕಲರ್ ಬ್ಲೌಸ್ ಬಂದಿದೆ, ಸ್ಯಾರಿ ಬಂದ್ಬಿಟ್ಟು ಎಲ್ಲೋ ಬಂದಿದೆ. ಅವ್ರಿಗೆ ಯಾವ ರೀತಿ ಗೊತ್ತಾಗಬೇಕು ಅಂತ ಅಂದ್ಬಿಟ್ಟು ನಾನೇನು ಮಾಡಿದೆ, ಏನು ಸ್ಯಾರಿಗೆ ಕುಚ್ಚನ್ನ ಕಟ್ತೀವಿ ಅದನ್ನು ನಾನು ಈ ರೀತಿಯಾಗಿ ಬ್ಲೌಸ್ಗೆ ಹಾಕಿದ್ದೀನಿ. ನೋಡಿ ಗೊತ್ತಾಗ್ತಾ ಇರ್ಬೋದು ಅಂತ ಅನ್ಕೋತೀನಿ. ಈ ರೀತಿಯಾಗಿ ಪೂರ್ತಿನ ಡಿಸೈನ್ ಮಾಡಿದ್ದೀನಿ. ನೋಡಿ ಬ್ಯಾಕ್ ಪೂರ್ತಿ ಡಿಸೈನ್ ಮಾಡಿದ್ದೀನಿ. ಅದ್ರ ಜೊತೆ ಸ್ಲೀವ್ಗೂ ಕೂಡ ಮಾಡಿದ್ದೀನಿ. ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ಅವ್ರು ವೇರ್ ಮಾಡಿದ್ರು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಈ ಯೆಲ್ಲೋ ಕಲರ್ ಸ್ಯಾರಿಗೆ ಈ ರೀತಿಯಾಗಿ ಬ್ಲೌಸ್ ಬಂದಿದೆ, ಸ್ಟಿಚ್ ಮಾಡಿದ್ದೀನಿ ಬ್ಲೌಸ್ನ. ಎಲ್ಲ ಒಂದೇ ವಿಡಿಯೋದಲ್ಲಿ ಹಾಕ್ತಾಯಿದ್ದೀನಿ, ಲೆಂತಿ ಮಾತ್ರ ಆಗ್ಬೋದು ವಿಡಿಯೋ ಅಂತ ಅನ್ಕೋತೀನಿ. ನೋಡೋಣ, ಆದಷ್ಟು ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇದೆಲ್ಲ ಸ್ಯಾರೀಸ್ ಎಲ್ಲ ಒಂದು ವಿಡಿಯೋ ಮಾಡಿ ಬೇರೆ ಇನ್ನೊಂದು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ಬ್ಲೌಸು ಈ ಸ್ಯಾರಿಗೆ ಫಾಲ್ ಕೂಡ ಹಾಕಿ ಸೈಡ್ ಕೂಡ ಸ್ಟಿಚ್ ಮಾಡಿ ರೆಡಿ ಮಾಡಿ ಮಡಗಿದ್ದೀನಿ. ಇದ್ರ ಬ್ಲೌಸ್ ಬಂದ್ಬಿಟ್ಟು ಯಾವ ರೀತಿಯಾಗಿದೆ ಅಂತ ಕೂಡ ತೋರಿಸ್ತೀನಿ ನೋಡಿ. ನೆಕ್ಸ್ಟ್ ಬಂದ್ಬಿಟ್ಟು ಈ ರೀತಿಯಾಗಿರ್ತಕ್ಕಂತಹ ಬ್ಲೌಸು. ಇದಕ್ಕೆ ಈ ಬ್ಲೌಸಿಗಿನ್ನೂ ನಾನು ಉಕ್ಸ್ ಎಲ್ಲ ಹಾಕಿಲ್ಲ, ನೈಟು ಇದನ್ನೆಲ್ಲ ರೆಡಿ ಮಾಡಿಟ್ಟೆ. ನೋಡಿ ಫ್ರಂಟ್ ಬಂದ್ಬಿಟ್ಟು ಬೋಟ್ ನೆಕ್ ಇಟ್ಟಿದ್ದೀನಿ, ಬ್ಯಾಕು ಮತ್ತು ಫ್ರಂಟ್ ಬಂದ್ಬಿಟ್ಟು. ಬ್ಯಾಕ್ ಬಂದ್ಬಿಟ್ಟು ಈ ರೀತಿಯಾಗಿದೆ. ಉಕ್ಸ್ ಎಲ್ಲ ಹಾಕಿದ್ರೆ ನಿಮಗೆ ನೀಟಾಗಿ ಕಾಣಿಸೋದು ಅಂದ್ಕೋತೀನಿ. ನೋಡಿ ಈ ರೀತಿಯಾಗಿ ಬರುತ್ತೆ. ಇದು ಕೂಡ ತುಂಬ ಚೆನ್ನಾಗಿದೆ. ಇದಕ್ಕೂ ಕೂಡ ಬಫ್ನ ಇಟ್ಟಿದ್ದೀನಿ. ಬಫ್ನ ಇಟ್ಟು ಸ್ಲೀವ್ ಕೂಡ ಲೆಂತ್ ಸ್ಲೀವ್ ಇಟ್ಟಿದ್ದೀನಿ. ಇದಕ್ಕೆ ಏನಪ್ಪ ಹೈಲೈಟ್ ಮಾಡಲಿಕ್ಕೆ ನಾನು ಮಾಡಿದೆ ಅಂತ ಹೇಳಿದ್ರೆ, ನೋಡಿ ಈ ಥರ ಎಕ್ಸ್ಟ್ರಾ ಮಣಿ ತೊಗೊಬಂದು ಹಾಕಿದ್ದೀನಿ. ನಿಮಗೆ ಗೊತ್ತಾಗ್ತಾ ಇರ್ಬೋದು ಅಂತ ಅನ್ಕೋತೀನಿ. ನೋಡಿ ಈ ರೀತಿಯಾಗಿ ಎಕ್ಸ್ಟ್ರಾನ ಮಣಿ ತಂದು ನಾನು ಇದಕ್ಕೆ ಸ್ಟಿಚ್ ಮಾಡಿದ್ದೀನಿ. ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಅದ್ರ ಜೊತೆ ನಾನು ಬ್ಯಾಕಿಗೂ ಕೂಡ ಹಾಕಬೇಕು, ಅದು ಕೂಡ ಸ್ವಲ್ಪ ಹೈಲೈಟಾಗಿ ಕಾಣಿಸ್ಬೇಕಲ್ವಾ. ಬರೀ ಸ್ಲೀವಿಗೆ ಹಾಕಿದ್ರೆ ಬ್ಯಾಕ್ ಅಷ್ಟು ಹೈಲೈಟಾಗಿ ಕಾಣಲ್ಲ ಅಂತ ಹೇಳ್ಬಿಟ್ಟು ನೋಡಿ ಬ್ಯಾಕಿಗೂ ಕೂಡ ಇದನ್ನು ಮಣಿನ ಹಾಕಿದ್ದೀನಿ ನಾನು. ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ ಬ್ಯಾಕು. ನೋಡಿ ಈ ರೀತಿಯಾಗಿದೆ ಮಣಿ. ಈ ಸ್ಯಾರಿಗೆ ಬಂದ್ಬಿಟ್ಟು ಈ ರೀತಿಯಾಗಿದೆ ಬ್ಲೌಸು. ಆಲ್ಮೋಸ್ಟ್ ನಾನು ನಿಮಗೆ ಏನೇನೆಲ್ಲ ಸ್ಟಿಚ್ ಮಾಡಿದೆ ಅದನ್ನೆಲ್ಲ ತೋರಿಸಿದ್ದೀನಿ. ಅಂಗಡಿಗಳಿಗೆ ತೋರಿಸಿದ್ರೆ ಅವ್ರು ಈ ರೀತಿಯಾಗಿ ಡಿಸೈನ್ನ ಮಾಡಿಕೊಡ್ತಾರೆ. ನಿಮಗೆ ಈ ವಿಡಿಯೋ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಯಾವ ರೀತಿಯಾಗಿತ್ತು, ಇನ್ಫಾರ್ಮೇಟಿವ್ ಆಗಿತ್ತಾ ಅಂತ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಈ ಸ್ಯಾರೀಸ್ ಬ್ಲೌಸ್ ಎಲ್ಲ ಈ ರೀತಿಯಾಗಿ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಭಾವಿಸಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟೇ ಬರುತ್ತೆ. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಇನ್ನೂ ಹೆಚ್ಚು ವಿಡಿಯೋಸ್ಗಳನ್ನ ಮಾಡ್ತೀನಿ ನಾನು. ನೀವು ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು ಸ್ನೇಹಿತರೆ.